ಶಿಕ್ಷಕರ ನೇಮಕಾತಿಗೆ ಕ್ಷಣಗಣನೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಏಪ್ರಿಲ್ ಮೊದಲ ಅಥವಾ ಮಧ್ಯದಲ್ಲಿ ಆದೇಶ ಬರುವುದು ಖಚಿತ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್. ಸೊ ನೋಟಿಫಿಕೇಷನ್ ಐ ಥಿಂಕ್ ಮೇ ಬಿ ಇನ್ ಏಪ್ರಿಲ್ ವೇಕೆನ್ಸಿ ಕುರಿತು ಬಿಗ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. HK ವಿಭಾಗಕ್ಕೆ ಅಥವಾ ನಾನ್ HK, PST, GPSTR, HSTR ಎಲ್ಲ ನೇಮಕಾತಿಗಳ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಮಾರ್ಚ್ 23ರ ನಂತರ ಎಲ್ಲ ಅಧಿಸೂಚನೆಗಳು ಮಾರ್ಚ್ 23 ಮುಗಿದ ತಕ್ಷಣ 24ಕ್ಕೆ ನೋಟಿಫಿಕೇಷನ್ ಆಗೋದಿಲ್ಲ. ಖಂಡಿತವಾಗಿ ಮಾರ್ಚ್ 23 ಆದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಏನಿದೆ ಅದು ಮುಗಿದ ಮೇಲೆ ಮಾರ್ಚ್ 23 ನಂತರ ನೋಟಿಫಿಕೇಷನ್ಗಳು ಪೊಲೀಸ್ ರಿಕ್ರೂಟ್ಮೆಂಟ್ ಆಗಲಿ, PSI ರಿಕ್ರೂಟ್ಮೆಂಟ್ ಆಗಲಿ, ಅದರ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಸೊ ಎಲ್ಲ ನೇಮಕಾತಿಗಳ ಕುರಿತು ನೋಟಿಫಿಕೇಷನ್ಗಳು ಐ ಥಿಂಕ್ ಮೇ ಬಿ ಏಪ್ರಿಲ್ ತಿಂಗಳಲ್ಲಿ ಬರುವ ಎಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬರ್ತಾ ಇವೆ. ಸೊ ವೇಕೆನ್ಸಿ ಕುರಿತು ಬಿಗ್ ಅಪ್ಡೇಟ್ ಹೇಗಿದೆ ಏನಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದರೆ, HK ವಿಭಾಗಕ್ಕೆ ತಮ್ಗೆ ಗೊತ್ತಿದೆ ನಿಯರ್ಲಿ 5267 ನಿಯರ್ಲಿ ಪೋಸ್ಟ್ಗಳನ್ನು ರಿಕ್ರೂಟ್ ಮಾಡ್ತಾ ಇದ್ದಾರೆ HK ವಿಭಾಗಕ್ಕೆ. ಅದಾದ ಮೇಲೆ ಈಗ ನಾನ್ HK ವಿಭಾಗಕ್ಕೆ ಕೂಡ ನೇಮಕಾತಿ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ 18,000 ಶಿಕ್ಷಕರ ನೇಮಕಾತಿ ಅಥವಾ 15,000 ಶಿಕ್ಷಕರ ನೇಮಕಾತಿಯನ್ನು ಹೇಳ್ತಾ ಇದ್ದಾರೆ. ಈಗ 15,000 ಶಿಕ್ಷಕರ ನೇಮಕಾತಿ ಅಂದರೆ ಅದರಲ್ಲಿ HK ಮತ್ತು ನಾನ್ HK ಎರಡು ವಿಭಾಗಕ್ಕೂ ಕೂಡ ನೇಮಕಾತಿ ಕುರಿತು ನೋಟಿಫಿಕೇಷನ್ ಬರುವ ಎಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡಿದ್ದೇನೆ. ಮಾರ್ಚ್ 23ರ ನಂತರ ನೇಮಕಾತಿಗಳ ಅಧಿಸೂಚನೆಗಳು ಬರೋದು ಸ್ಟಾರ್ಟ್ ಆಗುತ್ತೆ. ಪ್ರಿಪರೇಷನ್ಗೋಸ್ಕರ ಐ ಥಿಂಕ್ ಹಾರ್ಡ್ಲಿ ನಿಮಗೆ 1.5 ಅಥವಾ 2 ಮಂತ್ಸ್ ಇರುತ್ತೆ. ಸೊ ಹಾಗಾಗಿ ಕಂಟಿನ್ಯೂ ಪ್ರಿಪ್ರೇಷನನ್ನು ಮಾಡಿ. ಡೋಂಟ್ ವೇಟ್ ಫಾರ್ ದ ನೋಟಿಫಿಕೇಷನ್. ಕಾಂಪಿಟೇಷನ್ ಲೆವೆಲ್ ಬಹಳನೇ ಹೈ ಆಗಿರುತ್ತೆ. ಸೊ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.